ಧರ್ಮದ ಲೇಪ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆನೇ ಮಾತಾಡ್ತೀರಾ. ಅದರಲ್ಲೂ ಒಂದು ಪಕ್ಷದ ವಿರುದ್ಧನೇ ಮಾತಾಡ್ತೀರಾ. ಅವರೇ ಮಾಡ್ತಿರೋದು. 3-4 ವರ್ಷದಿಂದ ಬರೀ ಬಿಜೆಪಿನೇ ಬೈತಿರೋ ಹೊರತು ಕಾಂಗ್ರೆಸ್ ಬಗ್ಗೆ ಇದುವರೆಗೂ ಒಂದು ಮಾತಾಡಿಲ್ಲ. ಆಳೋ ಪಕ್ಷ ಯಾರು? ಹೆಂಗೆಂಗೋ ಆಡ್ತಾನೆ. ನಿನ್ನೆ ನಿಮ್ ಟ್ವಿಟರ್ ನಲ್ಲಿ ಸನಾತನಿ ಅಂತ ಹಾಕಿದ್ರೆ, ಸನಾತನಿ ಅಂತ ಹಾಕಿ ಟ್ರೈ ಮಾಡಿ, ನಿಮಗೆ ಧೈರ್ಯ ಇದ್ರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಹಾಕಲ್ಲ. ಸನಾತನಿ ಅಂತ ಹಾಕಿ ಸರ್. ನೀವು ಯಾಕೆ ಹಾಕ್ಬೇಕು? ನಾನು ಮುಂದಕ್ಕೆ ನಿನಗೈತೆ ಪಚಕ್ ಪ್ರಕಾಶ್ ರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬರ್ತಾ ನೀವು ಬಹಳ ಕಟ್ಟರ್ ಆಗ್ತಿದ್ದೀರಿ ಅನ್ನಿಸ್ತಿದೆ. ಕಟ್ಟರ್ ಅಂದ್ರೆ ಯಾವುದೋ ಒಂದು ಸಿದ್ಧಾಂತವನ್ನ, ಒಂದು ವಿಷಯದಲ್ಲಿ ಇಂಥದ್ದೊಂದು ನಂಬಿಕೆಯನ್ನು ನಾನು ಬೆಳೆಸ್ಕೊಂಡಿದ್ದೀನಿ. ಆ ನಂಬಿಕೆಗೆ ನಾನು ಸ್ಟಿಕ್ ಆನ್ ಆಗಿರ್ತೀನಿ. ಅದಕ್ಕೆ ತದ್ವಿರುದ್ಧವಾಗಿದ್ದು ಏನೇ ಬಂದರೂ ಅದನ್ನು ವಿರೋಧಿಸ್ತೀನಿ, ಸ್ವೀಕರಿಸೋದಿಲ್ಲ ಅನ್ನೋ ಮನೋಭಾವನೆಗೆ ಬಂದಿದ್ದೀರಿ. ಸ್ವೀಕರಿಸೋದಿಲ್ಲ ಅಂತ ಒಂದು ವಾದ ಸಂವಾದಕ್ಕೆ ರೆಡಿ ಆಗಿದ್ದೀನಿ. ಹಿಂದುತ್ವ, ಹಿಂದೂಯಿಸಂ, ಧರ್ಮದ ಬಗ್ಗೆ ನನಗೆ ಯಾವ ಸಮಸ್ಯೆನೂ ಇಲ್ಲ. ಓಕೆ. ಆದರೆ ಆ ಧರ್ಮದ ಹೆಸರಲ್ಲಿರೋ ಕೆಲವು ವಿಕಾರಗಳಿದೆಯಲ್ಲ, ಕೆಲವು ಅವ್ರ ಬಗ್ಗೆ ನನಗೆ ಸಮಸ್ಯೆ ಇದೆ. ಹಾಗೆ ಮಾಡಬೇಡಿ ಅಂತೀನಿ. ಓಕೆ. ನಿಮ್ಮ ಕೆಲವೊಂದಿಷ್ಟು ವರ್ಷಗಳಿಂದ ಟ್ವಿಟರ್ ಹ್ಯಾಂಡಲ್ ಗಮನಿಸಿದ್ರೆ ಭಾರತದಲ್ಲಿ ಅವಾಗ ಆಗ್ತಕ್ಕಂಥ ಧರ್ಮದ ಲೇಪ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆನೇ ಮಾತಾಡ್ತೀರಾ. ಅದರಲ್ಲೂ ಒಂದು ಪಕ್ಷದ ವಿರುದ್ಧನೇ ಮಾತಾಡ್ತೀರಾ. ಅವರೇ ಮಾಡ್ತಿರೋದು. ಸರ್ ಕಂಪ್ಲೀಟ್ ಮಾಡ್ತೀನಿ ಸರ್. ನಿಮ್ಮ ಟ್ವಿಟರ್ ಹ್ಯಾಂಡಲ್ ಈಗ 3-4 ವರ್ಷದಿಂದ ಬರೀ ಬಿಜೆಪಿನೇ ಬೈತಿರೋ ಹೊರತು ಕಾಂಗ್ರೆಸ್ ಬಗ್ಗೆ ಇದುವರೆಗೂ ಒಂದು ಮಾತಾಡಿಲ್ಲ. ಆಳೋ ಪಕ್ಷ ಯಾರು? ಆಳೋ ಪಕ್ಷ ಯಾರ್ದಾರ ಆಗಿರಿ ಸರ್. ಈಗ ರಾಜ್ಯ ಸರ್ಕಾರದಲ್ಲಿ ಇದೆಯಲ್ಲ, ಈಗ ಬಂದವರು ಈಗ ತಾನೇ ಬಂದ ಸರ್. 75 ವರ್ಷ ಇದ್ದಾಗ ಏನ್ ಮಾಡ್ತಾ ಇದ್ದೆ? ನಾವು ಹುಟ್ಟಿರ್ಲಿಲ್ಲ ಸರ್. ನಿಮಗೀಗ 58 ವರ್ಷ. ನಿಮಗೀಗ 58 ವರ್ಷ. ನನಗೆ ಪ್ರಬುದ್ಧತೆ ಬಂದು 10 ವರ್ಷ ಆಯ್ತು. ಅಂದ್ರೆ 10 ವರ್ಷಕ್ಕಿಂತ ಮುಂಚೆ ಅಪ್ರಬುದ್ಧ ಅದನ್ನೇ ಸರ್ ಹೇಳ್ತಿರೋದು. 10 ವರ್ಷದಲ್ಲಿ ಎಷ್ಟು ಡೆವಲಪ್ ಆಗಿದೆ, 60 ವರ್ಷ ಆಡಳಿತ ಇದ್ರೆ ಎಷ್ಟು ಡೆವಲಪ್ ಆಗುತ್ತೆ ಅಂತ ಅವ್ರು. ಸರ್ ನನ್ನ ವಯಸ್ಸಿಗೂ ಪ್ರಶ್ನೆಗೂ ಸಂಬಂಧ ಇಲ್ಲ. ನನ್ನ ವಯಸ್ಸಿಗೆ ಮಾತ್ರ ಸಂಬಂಧ ಇದೆ. ಅವಧಿ ತಗೊಂಡ್ರೆ ನಾವು ಅವಧಿ ತಗೊಳ್ತೀವಿ. ಆ ಬೈಗಾಟ್ರಿ ಫಸ್ಟ್ ಬಿಡಿ. ನಿನ್ನೆ ನಿಮ್ ಟ್ವಿಟರ್ ನಲ್ಲಿ ಸನಾತನಿ ಅಂತ ಹಾಕಿದ್ರೆ, ಸನಾತನಿ ಅಂತ ಹಾಕಿ ಟ್ರೈ ಮಾಡಿ, ನಿಮಗೆ ಧೈರ್ಯ ಇದ್ರೆ. ನಾನು ಹಾಕಲ್ಲ. ಸನಾತನಿ ಅಂತ ಹಾಕಿ ಸರ್. ನೀವು ಯಾಕೆ ಹಾಕ್ಬೇಕು? ನಾನು ನೀವು ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ನೀವು ಸಡನ್ ಉತ್ತರ ಕೊಡ್ತೀರಿ, ನಾನು ಸಡನ್. ಪ್ರಕಾಶ್ ರಾಜ್ ಅವರೇ, ನಿಮ್ಮ ಮೇಲೆ ನಾವು ಮಾಡಿದ ಆರೋಪ ಅಂದ್ರೆ ನೀವು ನಿರಂತರವಾಗಿ ಒಂದು ಪಕ್ಷದ ವಿರುದ್ಧ ನಾನು ನೋಡ್ತಾ ಬರ್ತಿದ್ದೀನಿ. ಹೌದು. ನೀವು ಅವ್ರು ಪ್ರಶ್ನೆ ಕೇಳುವಾಗ ಒಂದು ಮಾತನ್ನು ಹೇಳಿದ್ರೆ ಅವಾಗ ನಾನು ಇನ್ನೂ ಹುಟ್ಟಿರಲೇ ಇಲ್ಲ ಅಂತ. ಅವರು 70 ವರ್ಷಕ್ಕೆ ಹೋಗ್ಬಿಟ್ರು. ಅಲ್ಲ, ಒಂದು ನಿಮಿಷ. ನಾನು ಇವಾಗ ನಿಮ್ಮ ಪ್ರಶ್ನೆಗೆ ಸ್ಟ್ರೇಟ್ ರೀ. ಬಿಜೆಪಿನ ಯಾಕೆ ಪ್ರಶ್ನೆ ಮಾಡ್ತಿದ್ದೀರಿ ಅಂತ. ನಾನು ಪ್ರಜೆ. ಆಳೋ ಪಕ್ಷ ಏನಿದೆ ಅವ್ರನ್ನ ನಾನು ಪ್ರಶ್ನೆ ಮಾಡಿ. ನಾನು ಅದು ಅವರು ವಿರೋಧ ಪಕ್ಷ. ನಾನು ಆಳುವ ಪಕ್ಷ. ಈಗ ಆಳೋ ಪಕ್ಷ ಯಾರು ರೀ? ಸೆಂಟ್ರಲ್ ಸೆಂಟ್ರಲ್. ಹೌದು, 9 ವರ್ಷ. ಹೌದು. ಅವ್ರೊಂದು 5-6 ವರ್ಷದಿಂದ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಅವ್ರನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇವಾಗ ಆ ಪ್ರಶ್ನೆಗಳ ಬಗ್ಗೆ ನಮ್ಗೆ ಡೌಟ್ ಕೇಳಿ ಸರ್. ಹೇಳಿ. ಮೋದಿ ಏನೋ ಒಂದು ಒಳ್ಳೇದು ಮಾಡಿದ್ದಾರೆ ಅಂದ್ರೆ ನಿಮ್ಮ ಪ್ರಕಾರ ಏನು? ಒಳ್ಳೇದು ಮಾಡಿದ್ದಾರೆ. ರೋಡ್ ಹಾಕಿದ್ರೆ ಮಾಡಬೇಕಾಗಿರೋ ಕೆಲಸ ಮಾಡಿದ್ದಾರೆ. ಓಕೆ. ಅದ್ರ ಬಗ್ಗೆ ನನಗೆ ಏನು ಕೆಟ್ಟದ್ದು ಅಂತ ಏನೇನಾಯ್ತು ದೇಶಕ್ಕೆ? ಸುಮ್ಮನೆ ಭಾಳ ಮೌನ ಇರ್ತಾರೆ. ಓಕೆ. ಮೌನ ವಿಷಯಗಳು ಮಾತಾಡಲ್ಲ. ಓಕೆ. ಅದನ್ನ ಮಾತಾಡದೇ ಇರೋದ್ರಿಂದ ಇನ್ನೊಬ್ಬರಿಗೆ ಹೊಡ್ತಾಳೆ ಅವ್ರು ಹೊಡೆಯೋಕ್ಕೆ. ಓಕೆ. ಅದನ್ನ ರಿಯಾಕ್ಟ್ ಮಾಡಲ್ಲ. ಅದು ಗೊತ್ತಿದ್ದುಂಬಿದ್ದಾರೆ. ಅವನು ಪ್ರಶ್ನೆ ಮಾಡ್ತೀನಿ ನಾನು. ನರೇಂದ್ರ ಮೋದಿ ಅವರ ಮೌನವನ್ನು ನೀವು ಪ್ರಶ್ನೆ ಮಾಡ್ಬೋದು. ಕೆಲವು ಮೌನಗಳು ಬೇಕಂತ ಮೌನವಾಗಿದ್ದಾರಾ? ಓಕೆ. ಸೊ ಪ್ರಧಾನಮಂತ್ರಿ ಆದರೂ ಬೇಸಿಕಲಿ ಮೊದಲು ಮಾತಾಡಬೇಕು ಅಂತ. ಓಕೆ. ಮಾತಾಡಲೇಬೇಕು ಅವರು. ಕೆಲಸ ಅಂತ ಬಂದರೆ ವಾಟ್ ಡು ಯು ಲೈಕ್, ವಾಟ್ ಯು ಡೋಂಟ್ ಲೈಕ್? ಏನು ಕೆಲಸ ಅಂತ? ಎನಿ ಕೆಲಸ ಪ್ರಧಾನಮಂತ್ರಿಯಾಗಿ ಅವರು ಮಾಡಬೇಕಾದ್ರೆ ಎಲ್ಲರೂ ಮಾಡಬೇಕಾಗಿರೋ ಕೆಲಸ ಮಾಡಲೇಬೇಕ್ರಿ. ಅದಕ್ಕೆಲ್ಲ ದೊಡ್ಡ ಹೆಸರೆಲ್ಲ ತಗೋಬಾರ್ದು. ಓಕೆ. ಅವ್ರ ಡ್ಯೂಟಿ ಅದು. ಓಕೆ. ಇವ್ರು ಹೇಳ್ತಾರೆ ನಾನು ಅಧಿಕಾರಕ್ಕೆ ಬಂದಾಗ ದೇಶ 10ನೇ ಬಲಿಷ್ಠ ರಾಷ್ಟ್ರ ಆಗಿತ್ತು, ಈಗ 5ನೇದಾಗಿದೆ, ಮುಂದಿನ ಸಲ ಬಂದ್ರೆ 3ನೇದಾಗುತ್ತೆ ಅಂತ ಹೇಳಿದ ತಕ್ಷಣ ನಂಬಕೋ ಬೇಡ ನಾವು. ಓಕೆ. ಓಕೆ. ಪ್ರಧಾನಮಂತ್ರಿ ಹೇಳೋ ಸುಳ್ಳು ಯಾಕೆ ನೀವೆಲ್ಲ ಮಾತಾಡ್ತಿಲ್ಲ? ಒಬ್ಬ ನಟ, ಒಬ್ಬ ಪ್ರಜೆ ಬಂದು ಒಂದು ತಮಾಷೆ ಮಾಡಿದ್ರಿಗೆ ಇಷ್ಟು ಜನ ನಿಂತ್ಕೊಳ್ತಿರಲ್ಲ. ಈ ದೇಶದ ಪ್ರಧಾನಿ ಹಚ್ಚ ಹಸಿ ಸುಳ್ಳು ಹೇಳ್ತಾರೆ. ಅದು ಮಾಡಬಾರ್ದಲ್ಲ ಅವರು? ಅದನ್ನ ಪ್ರಶ್ನೆ ಮಾಡಲ್ಲ ನೀವು. ನಾನು ಇಂಪಾರ್ಟೆಂಟಾ ಅವ್ರು ಇಂಪಾರ್ಟೆಂಟಾ? ಅಫ್ಕೋರ್ಸ್ ಈಸ್ ಇಂಪಾರ್ಟೆಂಟ್. ಮತ್ತೆ ಅಲ್ಲ ಸರ್, ನೀವು ಪ್ರಕಾಶ್ ರಾಜ್ ಅವರು ಇಲ್ಲಿ ಇದೀರಿ, ಕರ್ಕೊಂಡು ಬಂದು ಮಾತಾಡಿಸ್ತೀವಿ. ಅವ್ರು ಬರಲ್ಲ. ಅವ್ರ ಪತ್ರಿಕೆ ಮುಂದೆನೇ ಬರಲ್ಲ. ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಪ್ರಧಾನಮಂತ್ರಿಯ ಸುಳ್ಳನ್ನು ಯಾಕೆ ಇಷ್ಟೇ ತೀವ್ರವಾಗಿ ನೀವು ಪ್ರಶ್ನೆ ಮಾಡಲ್ಲ? ಒಂದು ಆಡಳಿತ ವೈಖರಿ, ಮೌನವನ್ನು ನಾನು ಒಬ್ಬ ಪ್ರಧಾನಿ ಅನ್ನೋ ಒಂದು ಪಕ್ಷ ಮಾತಾಡಿದ್ರೆ ನಾನು ಯಾಕೆ ಹಿಂದೂ ವಿರೋಧಿ ಅಂತೀರಿ? ಅಲ್ಲ, ಕೇಳ್ತಿದ್ದೀನಿ ನಾನು. ಸುಮ್ಮನೆ ದೇಶದ್ರೋಹಿ ಅಂತೀರಿ, ಹಿಂದೂ ವಿರೋಧಿ ಅಂತಾರೆ. ನಾನು ಹಿಂದೂ ಧರ್ಮದ ಬಗ್ಗೆ ಮಾತಾಡಿಲ್ಲ ಸರ್. 10ನೇ ಅತಿ ದೊಡ್ಡ ಆರ್ಥಿಕತೆ ಆಗಿತ್ತು, ಈಗ 5ನೇ ಅತಿ ದೊಡ್ಡ ಆರ್ಥಿಕತೆ. ನಮ್ಗೆ ಅರ್ಥ ಆಗಲ್ಲ ಸ್ವಾಮಿ ಅಷ್ಟೊಂದು. ಇನ್ನೇನು ಹೇಳಿ, ಆರ್ಥಿಕತೆ ಹೆಂಗೆ ಅರ್ಥ ಆಗುತ್ತೆ ನಮಗೆ? GDP, PDP ಏನು ಮಾತಾಡ್ಕೊಂಡು ಕೂತ್ಕೊಳ್ಳಿ. ಸರ್ ನಮಸ್ತೆ, ನನ್ನ ಹೆಸರು ಕೃಷ್ಣಾನ ಶೆಟ್ಟಿ ಅಂತ. ನಿಮಗೆ ಸನಾತನ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಯಾವುದ್ರ ಬಗ್ಗೆನೂ ನಮ್ಗೆ? ನೀವು ಹುಟ್ಟಿ ಬೆಳೆದಿದ್ದೆ ಸನಾತನ ಧರ್ಮದಲ್ಲ ಸ್ವಾಮಿ. ಯಾರು ಹೇಳಿದ್ದು? ನೀವು. ಇಲ್ಲ, ಮತ್ತೆ ಧರ್ಮದಲ್ಲಿ ನಮ್ಮ ಅಪ್ಪ ಅಮ್ಮನ ಹುಟ್ಟಿದ ನೀವು ಹುಟ್ಟಿ ಬೆಳೆದ ಸನಾತನ ಧರ್ಮ. ನೀವು ದೇಶಾದ್ಯಂತ ಹೆಸರು ಮಾಡಿ ಇಲ್ಲ ಅಂತಿದ್ದೀನಿ ನಾನು. ಯಾಕಿಲ್ಲ? ಮತ್ತೆ ಯಾವ್ದು?
ಅಷ್ಟೇ. ನೀವು ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡ್ತೀರಾ, ಟ್ವಿಟರ್ ಯಾರು? ಮಾಡ್ತೀರಾ. ನೀವು ಎಲ್ಲಿ? ಯಾವಾಗ? ಬೇರೆ ಧರ್ಮದ ಬಗ್ಗೆ ಯಾವಾಗ ಮಾಡಿದ್ರಿ? ಯಾವಾಗ? ನಿನ್ನೆ ಒಬ್ಬ ಮಂತ್ರಿಯ ಮಗ, ಸಿಎಂ ಮಗ, ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಸರ್. ಅವನು CM ಮಗ CM ಮಗ ನೀವು ನನಗೆ ನಮ್ಮ ಹೇಳಿ. ಸನಾತನ ಧರ್ಮವನ್ನ ನಾಶ ಮಾಡ್ಬೇಕಂತ ಹೇಳ್ತಾನೆ. ಯಾವತ್ತಾದ್ರೂ ನಾನು ಹೇಳೋದ್ನ ಅದನ್ನ? ಟ್ವಿಟರ್ ಮಾಡಿ ಹೇಳಿದ್ರೆ ಅವನಿಗೆ ಖಂಡನೆ ಮಾಡಿದ್ರಾ? ಯಾಕೆ ಖಂಡನೆ ಮಾಡಿಲ್ಲ? ನೀವು ಹೇಳ್ತಾ ಇದ್ದೀರಲ್ವಾ? ನಿಮಗೆ ಸನಾತನ ಧರ್ಮ ಮಾತ್ರ ಅಲ್ಲ, ಸಿಗೋದು ಒಂದು ನಿಮಿಷ. ನಾನು ಸನಾತನ ಧರ್ಮ ಬಗ್ಗೆ ಎಲ್ಲ ಮಾಡಿದಾರೆ, ಅದನ್ನ ಮೊದಲು ಹೇಳಿ. ಪ್ರಕಾಶ್ ರಾಜ್ ನೀವು- ಅಲ್ಲ, ಒಂದು ನಿಮಿಷ. ಸ್ವಾಮಿ, ನಾನು ನೀವು ಮಾಡದೆ ಹೋದ್ರೆ ಹೇಳ್ತಾ ಇದ್ದಾರೆ. ಅಲ್ಲ, ಒಂದು ನಿಮಿಷ. ಮೊದಲಿಂದನೂ ಸನಾತನ ಸರ್, ಒಂದು ಧರ್ಮನ ನಿಮಿಷ, ಖಂಡನೆ ಮಾಡ್ತಾ ಒಂದು ಬಂದಿದ್ರಾ? ನಿಮಿಷ. ಅವ್ರು ಸೆಲೆಕ್ಟಿವ್ ಮೌನ ಅನ್ನೋದು ಆರೋಪ ಹೌದಾ ಅಲ್ವಾ? ಅದನ್ನ ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡ್ರಕ್ಕಾಗಲ್ಲ. 24 ಗಂಟೆ ಫೋನಲ್ಲೇ ಇರ್ಬೇಕು ನಾನು ಅವಾಗ. ಸೊ ಪ್ರಧಾನಮಂತ್ರಿಗಳು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡಿರಲಿ, ಬಟ್ ನಾನು ನೀವು ಎಲ್ಲದಕ್ಕೂ ಉತ್ತರ ಎಲ್ಲದಕ್ಕೂ ಅಲ್ಲ, ಕೆಲವು ಉತ್ತರ ಕೊಡಬೇಕು ಅವರು. ಹಂಗೆ ಅವ್ರಿಗೆ ಅನ್ಸ್ತಾ ಇದೆ ಸರ್, ಕೆಲವುದಕ್ಕೆ ನೀವು ಉತ್ತರ ಕೊಡಬೇಕು ಅಂತ. ನಾನು ಅದನ್ನ ಅವ್ರಿಗೆ ಉತ್ತರ ಅನಿಸ್ತಾ ಕೊಟ್ಟಲ್ಲ ಇದೆ, ನಾನು. ಕೆಲವುದಕ್ಕೆ ಉತ್ತರ ಕೊಡಬೇಕು ಅಂತ ಕೊಟ್ಟಲ್ಲ ಅನಿಸ್ತಾ ನಾನು. ಇದೆ. ನಾನು ಸುಮ್ಮನೆ ನಿಮ್ಮ ಟ್ವೀಟ್ಗಳನ್ನ ನೋಡ್ತಾ ಇದ್ದೆ. ಮಧ್ಯಪ್ರದೇಶದಲ್ಲಿ ಒಂದು ಬಹಳ ಅಮಾನವೀಯ ಅನ್ನೋ ಶಬ್ದ ಏನೇನೂ ಅಲ್ಲ, ಅದು ಕುಡಿದ